ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಬಳ್ಳಾಪುರ ಪುರಸಭೆಯ ಚಿಕ್ಕಬಳ್ಳಾಪುರ ಸಂತೆಬೀದಿ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಸಲೀಂ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪರವಾಗಿ ಮನೆ ಮನೆ ಪ್ರಚಾರ ನಡೆಯುತ್ತಿರುವಂಥದ್ದು. ಬನ್ನಿ ಮಾತನಾಡಿಸೋಣ. ತಮ್ಮ ನೇತೃತ್ವದಲ್ಲಿ ಎಲ್ಲೆಲ್ಲಿ ಇವತ್ತು ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸಿದೆ? ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ ಬಸವಣ್ಣನ ದೇವಸ್ಥಾನದಲ್ಲಿ ಪ್ರಚಾರ ಕಾರ್ಯಕ್ರಮ ಮಾಡಿದೋ. ಅಲ್ಲಿ ನಮ್ಮ ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರು, ನಮ್ಮ ಬ್ಲಾಕ್ ಅಧ್ಯಕ್ಷ ಜಗದೀಶ್ ಅವರು, ನಮ್ಮ KPCC ವೀಕ್ಷಕರಾದ ಮೋಹನ್ ರವರು, ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷಗಳು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಚೋಟೆಬಾಬುರವರು, ಮತ್ತು ಹಿರಿಯ ಮುಖಂಡರು, ಆಮೇಲೆ ನಮ್ಮ ಖುರ್ಷಿದ್ ಬೈರವರು, ಅಜೀಜ್ ಬೈರವರು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿಕೊಂಡು ಚಿಕ್ಕಬಳ್ಳಾಪುರದಿಂದ ನಮ್ಮ ಕಾಂಗ್ರೆಸ್ ಪ್ರಚಾರವನ್ನು ಶುರು ಮಾಡಿದ್ರು. ಮತ್ತು ಚಿಕ್ಕಬಳ್ಳಾಪುರ ಮುಂದ್ಗಡೆ ಇದ್ರು ಎಲ್ಲ ರೀತಿಯ ಅವರು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸತಿ ರಾಜೀವ್ ಗೌಡರಿಗೆ ರಾಜ್ಯಸಭೆ ಮೆಂಬರ್ ಆಗಿದ್ರು. ಅದಕ್ಕೋಸ್ಕರ ರಾಜೀವ್ ಗೌಡರಿಗೆ ಈ ಸತಿ ಗೆಲ್ತಾರೆ ಜನ. ಚಿಕ್ಕಬಳ್ಳಾಪುರ ಪುರಸಭೆ ಒಂದು ಅಧ್ಯಕ್ಷ ಜವಾಬ್ದಾರಿಯನ್ನು ತಗೊಂಡು ತಾವು ರಾಜೀವ್ ಗೌಡನ ಗೆಲ್ಲಿಸಲಿಕ್ಕೆ ಯಾವ ರೀತಿ ಶ್ರಮ ವಹಿಸ್ತೀರಿ? ನಾನು ಮತ್ತು ನಮ್ಮ ಎಲ್ಲ ಬೂತ್ ಅಧ್ಯಕ್ಷರುಗಳು, ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಹಿರಿಯ ಮುಖಂಡರು, ಮಹಿಳಾ ಮುಖಂಡರು ಎಲ್ಲರೂ ಸೇರಿಕೊಂಡು ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ರಾತ್ರಿ 8-8:30ವರೆಗೂ ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ. ಮನೆಗೆ ತಲುಪ್ತಾಯಿದ್ದೀವಿ. ಪ್ರತಿ ಮನೆಗೆ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಅವ್ರ ಮನೆಯಲ್ಲಿ ಎಲ್ಲ ಹೇಳ್ಕೊಂಡು ಗ್ಯಾರಂಟಿ ಬರ್ತಾ ಇದೆಯೋ ಇಲ್ವೋ ಎಲ್ಲ ವಿಚಾರಿಸ್ಕೊಂಡು ರಾಜೀವ್ ಗೌಡರಿಗೆ ಕೆಲಸ ಮಾಡ್ತಾಯಿದ್ದೀವಿ. ಕೊನೆಯದಾಗಿ ತಮ್ಮ ಜನತೆ ಮತ್ತು ಮತದಾರರಿಗೆ ಏನು ಹೇಳ್ತೀರಿ? ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲದಂತೂ 100% ಸತ್ಯ. ಮತ್ತು ಏನು ಇದಕ್ಕಿಂತ ಕಳೆದ ಬಾರಿ ಏನು ಸದಾನಂದ ಗೌಡರು ಅವ್ರು ಗೆದ್ದಿದ್ರು, ಅವ್ರದ್ದು ಯಾವುದೇ ರೀತಿಯ ಕೊಡುಗೆ ಇಲ್ಲ. ಜನರಿಗೆ ಕೇಳಿದರೆ ಯಾವುದೇ ರೀತಿಯ ಕೊಡುಗೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಅಲ್ಲಿಂದನೇ ಉಡುಪಿ ಚಿಕ್ಕಮಗಳೂರಿನಿಂದ ಗೋ ಬ್ಯಾಕ್ ಮಾಡಿದ್ರು. ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ ಎಲ್ಲ BJP ಮುಖಂಡರುಗಳು ಅವ್ರಿಗೆ ಮೊದಲನೇ ದಿನವೇ ಗೋ ಬ್ಯಾಕ್ ಶೋಭಾಕ ಅಂತ ಇದನ್ನು ಮಾಡಿದ್ರು, ಅಭಿಯಾನನೂ ಮಾಡಿದರು. ಅದರಿಂದ ಈ ಸತಿ ನಾವು ನಮಗಿನ್ನೂ ಒಂದು ಸ್ವಲ್ಪ ಶಕ್ತಿ ಬಂದಿದೆ. ಗೆಲ್ತೀರಿ ಎಲ್ಲ ಭರವಸೆ ಇದೆ. 100% ಈ ಸತಿ ನಾವು ಗೆದ್ದೇ ಗೆಲ್ತೀವಿ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ಕೊಡ್ತೀವಿ.